ನೋಡಿ, ಕೆಲವು ಸಲ್ವಾರ್ ಪ್ಯಾಂಟಿದ್ದು ದಾರ ಹೋಗಿರ್ತದೆ ಅಥವಾ ಶಾರ್ಟ್ಸ್ ಇದ್ದು ಯಾವುದಾದ್ರೂ ಪ್ಯಾಂಟಿದ್ದು ದಾರ ಹೋಗಿ ಹೆಚ್ಚಿನವರು ಈ ಥರ ಪಿನ್ ಯೂಸ್ ಮಾಡಿಕೊಂಡು ಅದನ್ನು ಹಾಕ್ತಾರೆ. ಆದರೆ ಅದಕ್ಕೆ ತುಂಬ ಟೈಮ್ ತಗೊಳ್ತದೆ ಮತ್ತು ಪಿನ್ನು ಕೂಡ ಅರ್ಜೆಂಟಲ್ಲಿ ಸಿಕ್ಕುದಿಲ್ಲ. ಈಸಿಯಾಗಿ ಕಡಿಮೆ ಟೈಮಲ್ಲಿ ಏನು ಮಾಡಬೇಕು ಅಂತ ನಾನು ಹೇಳಿಕೊಡ್ತೀನಿ. ಯಾವುದನ್ನು ಯೂಸ್ ಮಾಡಿದರೆ ಬೇಗ ಪಟ್ ಅಂತ ಆಗ್ತದೆ ಅಂತ ನೋಡಿ. ಬೇಕಾದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಇದು ಪೆನ್, ನಿಮಗೆ ಪೆನ್ ಸಾಧಾರಣವಾಗಿ ಎಲ್ಲರ ಮನೆಯಲ್ಲಿ ಪಟ್ ಅಂತ ಕೈಗೆ ಸಿಗ್ತದೆ. ಮಕ್ಕಳು ಸ್ಕೂಲಿಗೆ ಹೋಗೋರು ಇಲ್ಲಾಂದ್ರೂ ಕೂಡ ಒಂದು ಪೆನ್ ಇದ್ದೇ ಇರ್ತದೆ ನಮ್ಮ ಮನೆಯಲ್ಲಿ. ನೋಡಿ, ಪೆನ್ನಿಗೆ ನೀವು ಫಸ್ಟ್ ಹೀಗೆ ಕಟ್ಟಿಕೊಳ್ಳಿ. ದಾರವನ್ನು ಯಾವ ದಾರ ಹಾಕಿಕೊಳ್ಬೇಕಾಗ್ತದೆ ಆ ದಾರವನ್ನು ಹೀಗೆ ಕಟ್ಟಿಕೊಳ್ಳಿ, ಗಟ್ಟಿಯಾಗಿ ಕಟ್ಟಿಕೊಳ್ಳಿ. ಗಂಟೆ ಹಾಕಬೇಕು ಅಂತಿಲ್ಲ, ಹೀಗೆ ಗಟ್ಟಿಯಾಗಿ ಕಟ್ಟಿಕೊಂಡು ನಂತರ ಯಾವುದಾದ್ರು ಒಂದು ಸೈಡನ್ನು ಹೀಗೆ ಇದು ಮಾಡಿದರೆ ತಗೊಳ್ಬೇಕು. ಯಾವುದಾದ್ರು ಒಂದು ಸೈಡನ್ನು ತಗೊಳ್ಬೇಕು. ನೋಡಿ, ಈ ಥರ ಹೀಗೆ ಇದನ್ನು ಫಸ್ಟ್ ಹಾಕಿಕೊಳ್ಬೇಕು. ಪೆನ್ ನಮಗೆ ಸಾಧಾರಣ ಎಲ್ಲರ ಮನೇಲಿ ಇದ್ದೇ ಇರ್ತದೆ. ಸ್ಕೂಲಿಗೆ ಹೋಗೋ ಮಕ್ಕಳು ಮನೇಲಿ ಇಲ್ಲಾಂದ್ರೂ ಕೂಡ ಪೆನ್ ಇದ್ದೇ ಇರ್ತದೆ. ಪಟ್ ಅಂತ ಕೈಗೆ ಸಿಗ್ತದೆ. ಪಿನ್ ಆದರೆ ಸ್ವಲ್ಪ ಹುಡುಕಬೇಕಾಗ್ತದೆ ನಾವು ಮನೆಯಲ್ಲಿ. ನೋಡಿ, ಈ ಥರ ಫಸ್ಟ್ ಒಂದು ಹಾಕಿಕೊಳ್ಳಿ. ಆಮೇಲೆ ಈ ಥರ ಹಾಕಿದರೆ ಆಯಿತು. ಇದನ್ನು ಮಕ್ಕಳ ಕೈಯಲ್ಲಿ ಕೂಡ ಹಾಕಲಿಕ್ಕೆ ಕೊಡ್ಬೋದು. ಪಿನ್ ಆದರೆ ನಮಗೆ ಸ್ವಲ್ಪ ಭಯ ಇರ್ತದೆ, ಕೈ ಚುಚ್ಚಿಕೊಳ್ತಾರೆ ಹಾಗೆ ಹೀಗೆ ಅಂತ. ಅಥವಾ ನಮಗಾದರೂ ಹಾಕುವಾಗ ಕೈ ಚುಚ್ಚಿಕೊಳ್ತದೆ. ಇದಾದರೆ ನೋಡಿ ಎಷ್ಟು ಈಸಿಯಾಗಿ ಬರ್ತದೆ. ನೋಡಿ, ಪಟ್ ಅಂತ ಆಗ್ತದೆ ನಿಮಗೆ. ಪಿನ್ನಲ್ಲಾದರೆ ಸಾಧಾರಣ 5 ಮಿನಿಟ್ಸ್ ಆದರೂ ಬೇಕಾಗ್ತದೆ. ಇದರಲ್ಲಿ ನೋಡಿ, ಆಯಿತು, ಎಷ್ಟು ಈಸಿಯಾಗಿ ಆಯಿತು ನೋಡಿ. ಆಮೇಲೆ ಇದನ್ನು ತೆಗೆದ್ರೆ ಆಯಿತು. ಗಂಟನ್ನು ತೆಗೆದುಕೊಳ್ಳಿ. ಎಲ್ಲದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಶಾರ್ಟ್ಸ್ ಇದ್ದು ಈ ಥರ ದಾರ ಹೋಗಿದ್ರೆ ಅದಕ್ಕೆ ಸಹ ಹಾಕಿಕೊಳ್ಬೋದು. ಯಾವುದಕ್ಕೂ ದಾರ ಹಾಕೋದಾದರೆ ಇದನ್ನೇ ಹಾಕಿದರೆ ಆಯಿತು. ನೋಡಿ, ಎಷ್ಟು ಬೇಕಾಯಿತು, ಪಟ್ಟ ಅಂತ ಆಯಿತು. ಮಕ್ಕಳ ಕೈಯಲ್ಲಿ ಕೊಟ್ಟು ಕೂಡ ಮಾಡಿಸ್ಕೊಳ್ಬೋದು ಇದನ್ನು. ನೋಡಿ, ನಿಮಗೆ ಉಲ್ಲನಲ್ಲಿ ಏನಾದರೂ ಸ್ಟಿಚ್ ಮಾಡಲಿಕ್ಕೆ ಉಂಟು ಅಂತ ಇದ್ದರೆ ನೀವು ಹೀಗೆ ಈ ಥರ ಸೂಜಿಗೆ ಹಾಕುವಾಗ ಉಲ್ಲನನ್ನು ಅದು ಹಾಕಲಿಕ್ಕೆ ಆಗೋದಿಲ್ಲ. ನೋಡಿ, ಈ ಥರ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಥವಾ ಒಂದೊಂದು ನೂಲು ಮಾತ್ರ ಬರ್ತದೆ ಅದರದ್ದು. ಅದಕ್ಕೆ ಏನು ಮಾಡಬೇಕು ಅಂದರೆ ನೋಡಿ, ಈ ಥರ ಫಸ್ಟ್ ಸ್ವಲ್ಪ ಗಮ್ ಹಾಕಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ಸಾಕು. ಈ ಥರ ಸ್ವಲ್ಪ ಗಮ್ ಹಾಕಿಕೊಂಡು ಒಂದು 1/2 ಮಿನಿಟ್ ಬಿಟ್ಟರೆ ಸಾಕು. ನೋಡಿ, ಸುಲಭದಲ್ಲಿ ಈ ಥರ ಬರ್ತದೆ. ಇಲ್ಲಾಂದರೆ ಸ್ವಲ್ಪ ನೂಲು ಬೇರೆ ಬೇರೆ ಬಿಟ್ಟಿರ್ತದೆ, ಓಪನ್ ಆಗಿರ್ತದೆ, ಆಗ ಹಾಕಲಿಕ್ಕೆ ಕಷ್ಟ ಆಗ್ತದೆ. ಇದಾದರೆ ಈ ಥರ ಈಸಿಯಾಗಿ ಬರ್ತದೆ. ಟ್ರೈ ಮಾಡಿ ನೋಡಿ. ನಿಮ್ಮಲ್ಲಿ ಈಗ ಹೆಚ್ಚಿನ ಮಕ್ಕಳು ಕ್ಲಾಸಿಕಲ್ ಡ್ಯಾನ್ಸ್ ಅಥವಾ ಬೇರೆ ಯಾವುದಾದ್ರೂ ಡ್ಯಾನ್ಸಿಗೆ ಪಿನ್ ಕ್ಲಿಪ್ಸ್ ಎಲ್ಲ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಅದನ್ನು ಅಂದರೆ ಈಗ ಪ್ರೋಗ್ರಾಮ್ ಯಾವಾಗಾದರೂ ಇರ್ತದೆ, ಒಂದು ಪ್ರೋಗ್ರಾಮ್ ಆಗಿ 2 ಮಂತ್ಸ್ ಎಲ್ಲ ಆದಮೇಲೆ ಇನ್ನೊಂದು ಪ್ರೋಗ್ರಾಮ್ ಇರ್ತದೆ. ಆವಾಗ ನೀವು ಒಂದು ಸಲ ಯೂಸ್ ಮಾಡಿದ ಪಿನ್ ಕ್ಲಿಪ್ಸ್ ಎಲ್ಲ ನೆಕ್ಸ್ಟ್ ಪ್ರೋಗ್ರಾಮಿಗೆ ಆಗುವಾಗ ನೀವು ತುಪ್ಪಿಡ್ದು ನೀವು ಬಿಸಾಡ್ತೀರಿ. ನೆಕ್ಸ್ಟ್ ಪ್ರೋಗ್ರಾಮಿಗೆ ಆಗುವಾಗ ಹೊಸದು ತಗೊಳ್ತೀರಿ. ಅದಕ್ಕೆ ಏನು ಮಾಡಬೇಕಂದ್ರೆ ನೋಡಿ, ಇಲ್ಲಿ ಸಪ್ರೇಟ್ ನಾನು ಇಟ್ಕೊಂಡಿದ್ದೇನೆ ಕ್ಲಿಪ್ಸ್ ಮತ್ತು ಪಿನ್. ಇದಕ್ಕೆ ನೋಡಿ, ಇಲ್ಲಿ ವೈಟ್ ಕಲರ್ ಕಾಣ್ತಾ ಉಂಟಲ್ಲ, ಇದು ಪೌಡರ್ ನಾವು ಮುಖಕ್ಕೆ ಹಾಕಿಕೊಳ್ತೇವಲ್ಲ, ಆ ಪೌಡರ್ ಯಾವುದು ಕೂಡ ಆಗ್ತದೆ. ಇಂಥದ್ದೇ ಬ್ರ್ಯಾಂಡ್ ಅಥವಾ ಇಂಥದ್ದೇ ಕಂಪೆನಿದ್ದು ಅಂತ ಆಗಬೇಕು ಅಂತೇನಿಲ್ಲ, ಯಾವ ಬ್ರ್ಯಾಂಡ್ ಕೂಡ ಆಗ್ತದೆ. ಹಾಕಿಟ್ರೆ ತುಕ್ಕು ಹಿಡಿಯುವುದಿಲ್ಲ. ನೀವು ಎಷ್ಟು ಟೈಮ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒಂದು ಪ್ರೋಗ್ರಾಮ್ನ ನಂತರ ನೀವು ಎಷ್ಟು ಟೈಮ್ ಗ್ಯಾಪ್ ಕೊಟ್ಟರು ಕೂಡ ಅದು ರಸ್ಟ್ ಹಿಡಿಯೋದೆ ಹಾಗೆ ಇರ್ತದೆ. ಬೇಕಾದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ, ಹಾಕಿ ಬಾಕ್ಸಲ್ಲಿ, ಏನಾಗೋದಿಲ್ಲ. ತುಂಬ ಥರದ ಟಿಪ್ಸ್ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಥ್ಯಾಂಕ್ ಯು.